ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ಟ್ರೇಡಿಂಗ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, ನೋಡುವಂಥ ನಾನು ವ್ಯೂವರ್ಸ್ ಅವರ ಈ ವಾರದ ಪ್ರೀತಿಯ ಸಿಚುವೇಶನ್ ಏನು, ಈ ವಾರದಲ್ಲಿ ಇರುವಂಥ ಪ್ರೀತಿಯ ಪರಿಸ್ಥಿತಿಗಳೇನು ಅಷ್ಟೇ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ಎಷ್ಟು ರೆಸನೇಟ್ ಆದರೆ ಅಷ್ಟು ತಗೊಳ್ಳಿ. ನೋಡುವಂಥ ನಾನು ವ್ಯೂವರ್ಸ್ ಅವರ ಪ್ರೀತಿಯಲ್ಲಿ ಈ ವಾರ ಏನು ನಡೆಯುತ್ತೆ, ನೋಡುವಂಥ ನಾನು ವ್ಯೂವರ್ಸ್ ಅವರ ಪ್ರೀತಿಯಲ್ಲಿ ಈ ವಾರ ಏನು ನಡೆಯುತ್ತೆ, ನೋಡುವಂಥ ನಮ್ಮ ವ್ಯೂವರ್ಸ್ ಅವ್ರ ಪ್ರೀತಿಯ ಈ ವೀಕ್ ಸಿಚುವೇಶನ್ ಏನು, ಈ ವಾರದ ಪರಿಸ್ಥಿತಿ ಏನು, ನೋಡುವಂಥ ನಮ್ಮ ವ್ಯೂವರ್ಸ್ ಅವ್ರ ಪ್ರೀತಿಯಲ್ಲಿ ಈ ವಾರ ಏನು ನಡೆಯುತ್ತೆ. ಸೊ ಕಾರ್ಡ್ ಶಫಲ್ ಮಾಡಿದೆ ಆಯಿತು. ಸೊ ಬೆಕ್ ಮಾಡಿದೆ. ಸೊ ನಂಗೆ ಅರ್ಥ ಆಯಿತು. ಸೊ ಫಸ್ಟ್ ಏನಂದರೆ, ನಿಮ್ಮ ಪ್ರೀತಿಯಲ್ಲಿ ನೀವು ಇಷ್ಟು ದಿವಸದಿಂದ ನೀವು ಪ್ರೀತಿಸೋ ವ್ಯಕ್ತಿಗೋಸ್ಕರ ನೀವು ಕಾಯ್ತಾಯಿದ್ದೀರ. ಸೊ ಆ ಸ್ಟಕ್ ಸಿಚುವೇಷನ್ನಿಂದ ನೀವು ಹೊರಗಡೆ ಬರ್ತೀರ. ಮತ್ತು ನೀವು ಪ್ರೀತಿಸೋ ವ್ಯಕ್ತಿಗೋಸ್ಕರ ಇಷ್ಟು ದಿವಸ ಕಾಯ್ತಾಯಿದ್ರೆ, ಮತ್ತು ಅವರೊಂದು ಸಿಚುವೇಷನ್ನಿಂದ ನೀವು ಒಂದು ಬ್ಯಾಲೆನ್ಸ್ ತೊಗೊಂಬರ್ಬೇಕು ಅಂದ್ಕೊಂಡಿದ್ರೆ, ಮತ್ತು ನೀವು ಒಂದು ಹೊಸ ಪ್ರಾರಂಭನ ಸ್ಟಾರ್ಟ್ ಮಾಡಬೇಕಂತ ಒಂದು ಆ್ಯಕ್ಷನ್ ತೊಗೊತೀರ. ಸೊ ಅದು ಯಾವುದೇ ಥರ ತೀರ್ಮಾನ ಆಗಿರ್ಬೋದು, ನೀವು ಒಂದು ತೀರ್ಮಾನ ತೊಗೊತೀರ. ನೀವು ಪ್ರೀತಿಸೋವಂಥ ವ್ಯಕ್ತಿ ಮೇಲೆ ನಿಮ್ಮ ಒಂದು ಪ್ರೀತಿ ಅನ್ನೋದು ನಿಮಗೆ ತುಂಬ ಜಾಸ್ತಿ ಇದೆ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ನೀವು ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ತೀರ. ಯಾಕಂದರೆ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅಲ್ಲಿ ಕಾಯಿನ್ಸ್ ಇದ್ದಾವೆ. ಬಟ್ ಆದರೆ ಆ ವ್ಯಕ್ತಿ ಆ ಕಡೆನೇ ನೋಡ್ತಾ ಇದ್ದಾನೆ. ಆ ವ್ಯಕ್ತಿಗೆ ಎಲ್ಲ ಇರ್ಬೋದು, ಬಟ್ ಆದರೆ ಆ ವ್ಯಕ್ತಿ ಆ ಕಾಯಿನ್ಸ್ ಕಡೆನೇ ನೋಡ್ತಾ ಇದ್ದಾನೆ. ಸೊ ಹಂಗಾದ್ರೆ ನಿಮಗೂ ಎಲ್ಲ ಒಂದು ಫೆಸಿಲಿಟಿ ಸೌಲಭ್ಯಗಳಿದೆ, ಬಟ್ ಆದರೆ ನೀವು ಈ ಪ್ರೀತಿಗೋಸ್ಕರನೇ ನೋಡ್ತಾ ಇದ್ದೀರ ಅಷ್ಟೇ. ಸೊ ನಿಮಗೆಲ್ಲ ಇದ್ರೂ ನೀವೇನು ಇಲ್ದೋರ್ ಥರ ಇದಾಗಿದೆ ನೋಡಿ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ದ ಹ್ಯಾಂಗ್ಡ್ ಮ್ಯಾನ್ ಇದೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಆ ಮರದ ಜೋಲಿಗೆ ನೇತಾಡ್ಕೊಂಡು ತಲೆ ಕೆಳಗೆ ಮಾಡ್ಕೊಂಡಿದ್ದಾನೆ. ಆದರೆ ಒಬ್ಬ ವ್ಯಕ್ತಿ ಕರೆಕ್ಟಾಗಿ ಚೆನ್ನಾಗಿದ್ದರೆ ಆ ವ್ಯಕ್ತಿ ತಲೆ ಕೆಳಗೆ ಮಾಡ್ಕೊಳಲ್ಲ. ಯಾವಾಗ ಅದನಿಗೆ ತಲೆ ಕೆಡುತ್ತೋ, ಎಲ್ಲ ಟೆನ್ಷನ್ಸ್ ಜಾಸ್ತಿ ಆಗುತ್ತೋ, ಆವಾಗ ಅದನ್ನ ಈ ತಲೆನೇ ಬೇಡ ಅಂತ ಉಲ್ಟಾ ಮಾಡ್ಕೊಂಡಿದ್ದಾನೆ. ಸೊ ಅದೇ ರೀತಿ ಕೂಡ ಅಷ್ಟೇ, ನಿಮಗೆಲ್ಲ ಚೆನ್ನಾಗಿದ್ರೂ ನೀವು ಈ ಪ್ರೀತಿಗೋಸ್ಕರ ಯಾವುದೇ ಥರದ ತೀರ್ಮಾನ ತಗೊಳಕ್ಕಾಗದೆ ಟೆನ್ಷನ್ ಮಾಡಿಕೊಂಡು ತಲೆ ಕೆಳಗೆ ಮಾಡ್ಕೊಂಡಿದ್ದೀರ. ಸೊ ಇವಾಗ ನೀವು ಆ ತಲೆ ಕೆಳಗಾಗೋದ್ರಿಂದ ಸಿಚುವೇಶನು. ಮತ್ತು ನೀವು ಫಸ್ಟ್ ಯಾವ ಥರ ಚೆನ್ನಾಗಿದ್ರು, ಕ್ವೀನ್ ಆಫ್ ಕಪ್ಸ್, ಇಲ್ಲಿ ಒಬ್ಬ ಕಿಂಗ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ಇಲ್ಲಿ ಒಬ್ಬ ರಾಜ ಕತ್ತಿ ಇಟ್ಕೊಂಡು ಹೆಂಗೆ ನಿಂತ್ಕೊಂಡಿದ್ದಾನೋ, ಸೊ ಆ ಥರ ನೀವು ಹೋರಾಡಿ ನಿಮ್ಮ ಒಂದು ಪ್ರೀತಿನ ಗೆದ್ಕೊಬೇಕು ಅನ್ನೋ ಥರ ನೀವಿದ್ದೀರ. ಸೊ ಈ ಸ್ಟಕ್ ಸಿಚುವೇಷನಿಂದ ಇಲ್ಲಿ ಒಬ್ಬ ವ್ಯಕ್ತಿ ತಲೆ ಕೆಳಗಾಗಿರೋದು ಯಾವ ರೀತಿ ಇದೆ. ಸೊ ಈ ಒಂದು ಸಿಚುವೇಶನ್ ಹೋಗಿ ಕಿಂಗ್ ಆಫ್ ಸ್ವಾರ್ಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಈ ಕಿಂಗ್ ಯಾವ ರೀತಿ ರಾಜ ಒಬ್ಬ ಕತ್ತಿ ಇಟ್ಕೊಂಡು ಹೆಂಗೆ ಯುದ್ಧ ಮಾಡಿ ಎಲ್ಲ ತನ್ನ ಒಂದು ಗೆಲುವನ್ನು ಸಾಧಿಸ್ತಾನೋ, ಆ ರೀತಿ ನಿಮ್ಮ ಪ್ರೀತಿಯಲ್ಲಿ ನೀವು ಗೆಲುವನ್ನು ಸಾಧಿಸ್ಬೇಕಂತ ಈ ವಾರ ನೀವು ಡಿಸಿಷನ್ ತೊಗೊತಿದ್ರ. ಮತ್ತು ಇಷ್ಟು ದಿವಸದಿಂದ ಏನು ಈ ಒಂದು ತಲೆ ಕೆಳಗಾಗಿ ಈ ಪರಿಸ್ಥಿತಿ ಇತ್ತು ನಿಮಗೆ, ಸೊ ಆ ಒಂದು ಪ್ರೀತಿಯನ್ನು ನೀವು ಅದರಲ್ಲೊಂದು ಇಲ್ಲಿ ನೋಡಿ, 6 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದ. ಈ ಕಡೆ 3 ಪೆಂಟಿಕಲ್ ಇದೆ, ಈ ಕಡೆ 3 ಪೆಂಟಿಕಲ್ ಇದೆ. ಸೊ ಈ ಅರ್ಧ ಈ ಕಡೆ ಇದೆ, ಅರ್ಧ ಈ ಕಡೆ ಇದೆ. ಸೊ ಅರ್ಧ ನಿಮ್ಗೆ ಪ್ರೀತಿ ಸಿಗಲಿ, ಮತ್ತು ಇನ್ನು ಅರ್ಧ ನಿಮ್ಮ ಪ್ರೀತಿಸೋಂಥ ವ್ಯಕ್ತಿ ಕಡೆಯಿಂದ ರೆಸ್ಪಾನ್ಸ್ ಬರಲಿ ಅನ್ನೋದು ಒಂದು ನಿಮ್ಮ ನಿರ್ಧಾರ. 6 ಆಫ್ ಪೆಂಟಿಕಲ್ಸ್ ಅನ್ನೋದು ಒಂದು ಬ್ಯಾಲೆನ್ಸ್ ಕಾರ್ಡ್ ಅಷ್ಟೇ. ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ, ಇಲ್ಲಿ ಒಬ್ಬ ವ್ಯಕ್ತಿ ತಕ್ಕಡಿ ಇಟ್ಕೊಂಡಿದ್ದಾನೆ, ಇಬ್ಬರು ವ್ಯಕ್ತಿಗೂ ನ್ಯಾಯ ಕೊಡಬೇಕು. ಸೊ ಅದೇ ರೀತಿ ಅಷ್ಟೇ ನೀವು ಕೂಡ ಯೋಚನೆ ಮಾಡ್ತಿದ್ರೆ, ಸೊ ಆ ದೇವರು ನಿಮಗೆ ನ್ಯಾಯ ಕೊಡಲಿ ನಿಮ್ಮ ಪ್ರೀತಿ ವಿಚಾರದಲ್ಲಿ. ನನಗೆ ಇಷ್ಟು ದಿವಸದಿಂದ ನಾನು ಏನು ತೊಂದರೆ ಒಳಪಡ್ತಾಯಿದ್ದೆ, ಸೊ ಆ ತೊಂದರೆಗಳಿಂದ ಇಲ್ಲಿ 3 ಪೆಂಟಿಕಲ್ ಅವ್ರಿಗೆ ಕೊಡಲಿ, ಇನ್ನು 3 ಪೆಂಟಿಕಲ್ ನನಗೆ ಕೊಡಲಿ ಅನ್ನೋ ಥರ ನೀವು ಇಲ್ಲಿ ಯಾವ ಥರ ಕೇಳ್ಕೊತಿದ್ರೆ, ಸೊ ಅದೇ ರೀತಿ ಕೂಡ ಅಷ್ಟೇ ನೀವು ಕೂಡ ಅಷ್ಟೇ ನಿಮ್ಮ ಪ್ರೀತಿಲಿ ಆ ದೇವರು ನನಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾಯಿದ್ದಾನೆ, ಸೊ ನನಗೆ ಒಂದು ತೀರ್ಮಾನ ಕೊಡಲಿ ಮತ್ತು ಅವ್ರಿಗೊಂದು ತೀರ್ಮಾನ ಕೊಡಲಿ, ಇಬ್ಬರಿಗೂ ಸಮನಾಗಿ ಹಂಚಲಿ ಅಂತ ನಿಮ್ಮ ಒಂದು ವಾದ ಅಷ್ಟೆ. ಸೊ ನಿಮಗೆ ಅವ್ರನ್ನ ಕಂಡ್ರೆ ತುಂಬ ಅತಿಯಾದ ಪ್ರೀತಿ ಇದೆ. ಸೊ ನಿಮ್ಮ ಪ್ರೀತಿನೆಲ್ಲ ಅವ್ರಿಗೆ ಕೊಡಬೇಕು ಅಂತೇಳ್ಬಿಟ್ಟು ನೀವು ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿರೋದು. ಇಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ ಹ್ಯಾಂಡ್ ಇಟ್ಕೊಂಡಿದ್ದಾನೆ, ಅದು ಒಣಗೋಗೈತೆ, ಬಟ್ ಆದರೂ ಇಲ್ಲಿ ಚಿಗುರ್ತಾ ಇದೆ. ಸೊ ಆದರೆ ಚಿಗುರೋದು ಏನೋ ಹೊಸ ನ್ಯೂ ಬಿಗಿನಿಂಗ್. ಇಲ್ಲಿ ಎಲ್ಲ ಒಣಗೋಗಿದ್ರೂ ಆ ಒಂದು ಕೋಲು, ಬಟ್ ಆದರೆ ಆ ಕೈಯಲ್ಲಿ ಇಟ್ಕೊಂಡಿರೋದು. ಮತ್ತು ಇಲ್ಲಿ ಹಸಿರೆಲ್ಲ ನೋಡಿ, ಇಲ್ಲಿ ಏಸ್ ಆಫ್ ವಾಂಡ್ಸಲ್ಲಿ ಕೆಳಗಡೆ ಎಲ್ಲ ಹಸಿರಿದೆ, ಅದು ಹಸಿರು ಮತ್ತೆ ಶುರುವಾಗಿದೆ. ಎಲ್ಲ ಒಂದು ಮಳೆಗಾಲ ಬಂದರೆ ಎಲ್ಲ ಒಣಗೋಗುತ್ತೆ, ಆದರೆ ಮತ್ತೆ ಒಂದು ಮಳೆಗಾಲ ಆದಾಗಿದ್ದ ತಕ್ಷಣ ಅದೆಲ್ಲ ಮತ್ತು ಹಸಿರಾಗುತ್ತೆ. ಸೊ ಅದೇ ರೀತಿ ಕೂಡ ಅಷ್ಟೇ, ಇಲ್ಲಿ ಕೂಡ ಅಷ್ಟೇ ಕೋಲು. ಮತ್ತು ಅದನ್ನ ಕೈ ಸುತ್ತಲೂ ಲೈಟ್ ಅನ್ನೋದು ಇದೆ. ಇಲ್ಲಿ ಕೋಲು ಇದ್ದು
ಚಿಗುರಿದ ತಕ್ಷಣ ಮತ್ತೆ ಆತನ ಕೈ ತುಂಬ ಪಕ್ಕದಲ್ಲೆಲ್ಲ ಲೈಟ್ಸು ರೇಸ್ ಪಕ್ಕದಲ್ಲಿ ಹೋಗ್ತಾ ಇದೆ. ಸೊ ಅದೇ ರೀತಿ ಅಷ್ಟೇ ನಿಮ್ಮ ಪ್ರೀತಿಯಲ್ಲೂ ಅಷ್ಟೇ ಹೊಸ ನ್ಯೂ ಬಿಗಿನಿಂಗ್ ಬಂದು ಈ ಪ್ರೀತಿ ಇಷ್ಟು ದಿವಸ ನೀವೇನು ತಲೆ ಕೆಳಗಾಗಿ ನಿಮ್ಮ ಸಿಚುವೇಶನ್ ಇತ್ತು, ಈ ಒಂದು ಕಷ್ಟ, ಒಬ್ಬ ವ್ಯಕ್ತಿ ನಾರ್ಮಲಾಗಿ ಚೆನ್ನಾಗಿದ್ರೆ ಆತನಿಗೆ ಯಾವುದೇ ಸಮಸ್ಯೆ ಇರೋಲ್ಲ. ಅದೇ ಒಬ್ಬ ವ್ಯಕ್ತಿ ತಲೆ ಕೆಳಗಾದರೆ ಎಲ್ಲ ಪ್ರಾಬ್ಲಮ್ಸು ಬಂದು ನೆತ್ತ ಮೇಲೆ ಇರುತ್ತೆ. ಒಬ್ಬ ವ್ಯಕ್ತಿ ಚೆನ್ನಾಗಿ ತಲೆ ಓಡಿಸ್ತಿದ್ರೆ ಅಂಥ ಪ್ರಾಬ್ಲಮ್ನ ಬೇಕಾದ್ರೆ ಸಾಲ್ವ್ ಮಾಡ್ಕೊಂತ. ಅದೇ ಒಬ್ಬ ವ್ಯಕ್ತಿ ತಲೆ ಕೆಳಗೆ ಮಾಡ್ಕೊಂಡು ಯಾವುದೇ ಕೆಲಸ ಮಾಡಿದ್ರೆ ಸುಮ್ಮನೆ ಸೈಲೆಂಟ್ ಆಗಿದ್ರೆ ಆತನಿಗೆ ಇನ್ನೂ ಮೇಲಿಂದ ಮೇಲೆ ಕಷ್ಟಗಳು ಬರುತ್ತೆ. ಮತ್ತು ಆತನ ಹತ್ರ ದುಡ್ಡು ಇರೋಲ್ಲ. ಈ ರೀಡಿಂಗ್ನ ಮೇಲೆ ನೋಡ್ತಿದ್ರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಳ್ಳಿ, ಹುಡುಗ ನೋಡ್ತಾರೆ ಹುಡುಗಿಗೆ ರೆಸನೇಟ್ ಮಾಡ್ಕೊಳ್ಳಿ, ಹುಡುಗಿ ನೋಡ್ತಾರೆ ಹುಡುಗಂಗೆ ರೆಸನೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಆತನಿಗೆಲ್ಲ ಇದೆ, ಬಟ್ ಆದರೂ ಆತನ ಪೆಂಟಿಕಲ್ಲೇ ನೋಡ್ತಾನೆ. ಯಾಕೆ ಅದನ್ನ ನೋಡ್ಕೊತ ಇದನ್ನು ಇಷ್ಟು ದಿವಸದಿಂದ ಈ ಪ್ರೀತಿ ಆತನಿಗೆ ಸಿಗ್ತಾ ಇಲ್ಲ. ಸೊ ಆ ಪ್ರೀತಿ ವಿಚಾರನ ಯೋಚನೆ ಮಾಡಿ 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 ಆತನಿಗೆ ಯಾವ ಥರ ತೀರ್ಮಾನ ತೊಗೊಳ್ಬೇಕಂತ ಗೊತ್ತಿಲ್ಲ. ಸೊ ಹಂಗಾಗಿ ಇಲ್ಲಿ ಆತನ ಕಾಲಿದೆ ಕಟ್ಟಾಕಿದ್ದಾರೆ, ತಲೆ ನೆಲಗೆ ಕೆಳಗೆ ನೇತಾಡ್ತದೆ. ಸೊ ಅದೇ ರೀತಿಯೂ ಅಷ್ಟೇ, ನಿಮಗೆ ತಲೆ ಇದೆ, ಬುದ್ಧಿ ಇದೆ, ಎಲ್ಲ ಸಾಮರ್ಥ್ಯ ಇದೆ, ಎಲ್ಲ ಶಕ್ತಿ ಇದೆ, ಎಲ್ಲ ಇದೆ, ಬಟ್ ಆದರೆ ನೀವು ತಲೆ ಕೆಳಗೆ ಹಾಕೊಂಡಿದ್ರೆ ನಿಮ್ಗೆ ಬರೋಂಥ ಆಪರ್ಚುನಿಟೀಸ್ನ ನೀವು ನೋಡ್ತಲ್ಲ. ಸೂರ್ಯ ಆದಂಥವನು ಮೇಲೆ ಇದ್ದರೆ ಬೆಳಕೆಲ್ಲ ಭೂಮಿ ಮೇಲೆ ಬೀಳುತ್ತೆ. ಅದೇ ಸೂರ್ಯ ಆದಂಥವನು ಬೆಳಕು ಅನ್ನೋದು ಕೆಳಗಡೆ ಇದ್ದರೆ ಏನು ಬೆಳವಣಿಗೆ ಆಗುತ್ತೆ. ಈ ಕಾರ್ಡ್ ಅದನ್ನೇ ರೆಪ್ರೆಸೆಂಟ್ ಮಾಡ್ತದೆ. ಸನ್ ಲೈಟ್ ಇದೆ ಇಲ್ಲೇ, ಸೊ ಆ ಲೈಟ್ ಅನ್ನೋದು ತಲೆ ಕೆಳಗಾಗಿದೆ. ಸೊ ಅದೇ ರೀತಿ ಅನ್ನೋದು ನಿಮ್ಮ ತಲೆ ಅನ್ನೋದು ಅಷ್ಟೇ. ನಿಮ್ಮ ತಲೆ ನೀವು ಉಲ್ಟಾ ಈ ಥರ ಆ್ಯಂಗಲ್ ಉಲ್ಟಾ ಕಾರ್ಡ್ ಬಂದಿದ್ರೆ ನೀವು ಚೆನ್ನಾಗಿರ್ತದೆ, ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲವನ್ನು ಸಾಲ್ವ್ ಮಾಡ್ಕೊತಾ ಇದೆ. ಅದೇ ಇಲ್ಲಿ ರಿವರ್ಸ್ ಬಂದಿರೋದ್ರಿಂದ ಸೊ ನೀವು ಒಂದು ತಲೆ ಸರಿಯಾಗಿ ಜಾಸ್ತಿ ಬುದ್ಧಿ ಉಪಯೋಗಿಸಿ ಸರಿಯಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತಲ್ಲ. ಉಪಯೋಗಿಸಿ ಸಾಕಾಗಿ ನೀವು ನಿಮ್ಮ ಪ್ರಾಬ್ಲಮ್ನೆಲ್ಲ ಇನ್ನೂ ಬಿಗ್ ಇಶ್ಯೂ ಮಾಡ್ಕೊಂಡಿದ್ರೆ. ಅದೇ ನೀವು ಯಾವಾಗ ಈ ಸ್ಟಕ್ ಸಿಚುವೇಷನಿಂದ ಈ ರೀತಿ ಇರೋದು ಯಾವಾಗ ನೀವು ಆಲೋಚನೆಗಳಿಂದ ಹೊರಗಡೆ ಬಂದು ಮುಂದಕ್ಕೆ ಪಾಸಾಗಿ ಚೆನ್ನಾಗಿ ಬರ್ತೀರೋ ಆವಾಗ ನಿಮ್ಮ ಎಲ್ಲ ಒಂದು ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ನಿಮಗೆ ಎಲ್ಲ ಇದೆ, ಆದರೆ ನೀವು ನಿಮ್ಮ ಪ್ರೀತಿ ಕಡೆನೇ ಗಮನ ಕೊಡ್ತಾಯಿದ್ರು. ಸೊ ನಿಮಗೆ ಈ ಪ್ರೀತಿಯಲ್ಲೇನೋ ಒಂದು ನ್ಯಾಯ ಬರಬೇಕಂತ ಈ ವಾರ ತುಂಬ ನಿರ್ಧಾರ ಮಾಡ್ತಾಯಿದ್ರ. ಮತ್ತು ನೀವು ನಿಮ್ಮ ಪ್ರೀತಿಯಲ್ಲಿ ಆ್ಯಕ್ಷನ್ ತೊಗೊಬೇಕು, ನಿರ್ಧಾರ ತೊಗೊಬೇಕು ಅಂದ್ಕೊಂಡಿದ್ರಿ. ಇಲ್ಲಿ ಒಬ್ಬ ಕಿಂಗ್ ಶಾರ್ಟ್ಸ್ ಇದ್ದಾನೆ, ಅಲ್ಲಿ ಸೊ ಕಿಂಗ್ ಆದವನ ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡಿದ್ದಾನೆ. ಇಲ್ಲಿ ಏನೋ ಕುರ್ಚಿ ಏನೋ ಇದ್ದಂಗಿದೆ. ಸೊ ಇಲ್ಲಿ ಒಬ್ಬ ಕಿಂಗ್ ಆಫ್ ಶಾರ್ಟ್ಸ್ ಟ್ಯಾರೋಟ್ ಕಡೆ ಇಲ್ಲಿ ನೋಡಿ, ಆ ಕಿಂಗ್ ಆಫ್ ಶಾರ್ಟ್ಸ್ ಅನ್ನೋ ಕೂತಿದ್ದಾನೆ. ಅಲ್ಲಿ ಒಂದು ಕುರ್ಚಿ ಇದೆ, ಆ ಕುರ್ಚಿ ಮೇಲೆ ಆತನ ಕೂತ್ಕೊಂಡಿದ್ದಾನೆ. ಅಲ್ಲೊಂದು ಖಡ್ಗ ಇಟ್ಕೊಂಡಿದ್ದಾನೆ. ಕುಂತಿದ್ರೇನ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾನೆ. ಕೈಯಲ್ಲಿ ಖಡ್ಗ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ. ಇವಾಗ ಓಡ್ಬೇಕು, ಅವನು ಯುದ್ಧಕ್ಕೆ ಸಿದ್ಧ ಆಗವನು. ಇವಾಗ ಒಬ್ಬ ರಾಜ ಅದಂತ ಯುದ್ಧಕ್ಕೆ ಹೋದರೆ ಸೋಲೋ ಗೆಲ್ಲುವ ಒಂದು ನಿರ್ಧಾರ ಆಗುತ್ತೆ. ಅವ್ನು ಗೆದ್ದರೆ ಅವನ ಅದೃಷ್ಟ, ಸೋತ್ರೆ ಅವನ ಒಂದು ದುರದೃಷ್ಟ ಅಷ್ಟೇ, ಏನು ಮಾಡೋಕ್ಕ. ಅವನು ಏನು ಯೋಚನೆ ಮಾಡ್ತಿದ್ದಾನೆ, ಸೋಲ್ಲಿ ಗೆಲ್ಲಿ ಅದು ಅವ್ನಿಗೆ ಅನವಸರ. ಆದರೆ ಹೊಸ ಒಂದು ಪ್ರಾರಂಭ ಅನ್ನೋದು ಸ್ಟಾರ್ಟ್ ಮಾಡ್ತಾನೆ. ಸೊ ಅದೇ ರೀತಿ ನಿಮ್ಮ ಪ್ರೀತಿ ಕೂಡ ಅಷ್ಟೇ, ನೀವು ಸೋಲ್ತಿರೋ ಗೆಲ್ತಿರೋ ನಿಮ್ಮ ಒಂದು ನಿರ್ಧಾರ. ಬಟ್ ಆದರೆ ನಿಮ್ಗಂತೂ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆ ಅತಿಯಾದ ಪ್ರೀತಿ ಅನ್ನೋದು ತುಂಬ ಇದೆ. ಈ ವಾರದಲ್ಲಿ ಕೂಡ ಅವ್ರ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗಿದೆ ನಿಮಗೆ. ಕ್ವೀನ್ ಆಫ್ ಕಪ್ಸ್ ಟ್ಯಾರೋಟ್ ಕಂಡು ಬಂದ್ರಿಂದ ಆ ವ್ಯಕ್ತಿ ಒಬ್ಬ ರಾಣಿ ಆಗಿದ್ದಾಳೆ. ಹುಡುಗ ನೋಡ್ತಾರೆ ಹುಡುಗಿಗೆ ಅನ್ಕೊಂಡು, ಹುಡುಗಿ ನೋಡ್ತಾರೆ ಹುಡುಗಂಗೆ ಅನ್ಕೊಂಡು. ಸೊ ಅಲ್ಲಿ ಒಬ್ಬ ವ್ಯಕ್ತಿ ಇದೆ, ಕ್ವೀನ್ ಅನ್ನೋದು ಇದ್ದಾರೆ. ಆಕೆ ರಾಣಿ ಸ್ಥಾನದಲ್ಲಿದ್ದಾಳೆ, ರಾಣಿ ಆಗಿದ್ದಾಳೆ. ಬಟ್ ಆದರೆ ಆಕೆ ಕಪ್ನೇ ನೋಡ್ತಾ ಇದ್ದಾಳೆ. ಬಟ್ ಆಕೆ ಹತ್ರನೇ ಎಲ್ಲ ಐತೆ, ಬಟ್ ಆ ಕಪ್ಪಲ್ಲಿ ಏನಿದೆ ಸೊ ಗೊತ್ತಿಲ್ಲ. ಆಕೆ ಈ ಕಾರ್ಡ್ ಏನು ಹೇಳುತ್ತಂದರೆ ಆಕೆ ಪ್ರೀತಿ ಎಲ್ಲ ಆ ಕಪ್ ಮೇಲೆ ಐತೆ. ಸೊ ಅದೇ ರೀತಿ ಅಷ್ಟೇ, ನೀವು ಅಷ್ಟೇ, ನೀವು ಪ್ರೀತಿಸೋಂಥ ಮನಸ್ಸು, ನಿಮ್ಮೊಂದು ನಗು, ನಿಮ್ಮೊಂದು ಹ್ಯಾಪಿನೆಸ್ಸು ಎಲ್ಲ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆನೇ ನೋಡ್ತಾಯಿದ್ರ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ನೋಡಿ ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಆ ರಾಣಿ ಆದಂಥ ವ್ಯಕ್ತಿ ಕಪ್ ಕಡೆನೇ ನೋಡ್ತಾ ಇದ್ದಾಳೆ. ಬಟ್ ಆಕೆ ಹತ್ರ ಒಳ್ಳೆ ಸ್ಟಾರ್ ಇದೆ, ತಲೆ ಮೇಲೆ ಕಿರೀಟ ಇದೆ. ಸೊ ನನಗೆ ಎಲ್ಲ ಇದೆ, ನಾನು ಯಾಕೆ ಆ ಕಪ್ಪು ಕಡೆನೇ ನೋಡಬೇಕು, ಅದರಲ್ಲಿ ಏನಿದೆ, ಇವತ್ತು ನಾಳೆ ಯೂಸ್ ಮಾಡ್ತೀವಿ, ಬಿಟ್ಟಾಕ್ತೀವಿ, ಅಲ್ಲಿ ಇಟ್ಬಿಟ್ಟು ಅನ್ನೋ ಪರಿಸ್ಥಿತಿ ಇಲ್ಲ. ಆದರೆ ಆ ಕಪ್ ಮೇಲೇ ಪ್ರೀತಿ ಇದೆ, ಅದ್ರ ಕಡೆನೇ ನೋಡ್ತಾನೆ. ಸೊ ಅದೇ ರೀತಿಯೂ ಅಷ್ಟೇ, ನಿಮ್ಮ ಸಿಚುವೇಶನ್ ಅಷ್ಟೇ. ನೀವು ನಿಮ್ಮ ಗಮನ, ನಿಮ್ಮ ಒಂದು ಅಟೆನ್ಷನ್ನು, ನಿಮ್ಮೊಂದು ಯೋಚನೆಗಳು, ನಿಮ್ಮೊಂದು ತೀರ್ಮಾನಗಳು ಎಲ್ಲ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆನೇ ನೋಡ್ತಾಯಿದ್ರ. ಸೊ ನೀವು ಒಂದು ಈ ಪ್ರೀತಿಯಲ್ಲಿ ಈ ವಾರ ಅನ್ನೋದು ಹೊಸ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು. ಹೊಸ ಒಂದು ಪ್ಲ್ಯಾನ್ ಹಾಕಿ ನಿಮ್ಮ ಪ್ರೀತಿಯಲ್ಲಿ ಯಾವುದೇ ಥರ ಒಂದು ಗೆಲುವು ಅನ್ನೋದು ಸಾಧಿಸ್ಬೇಕು. ಈ ಕನೆಕ್ಷನ್ ಇನ್ನೂ ಮುಂದುವರಿಸ್ಬೇಕು. ಮತ್ತು ನೀವು ಪ್ರೀತಿಯಲ್ಲಿ ಇಷ್ಟು ದಿವಸ ಏನಾದ್ರು ಸಪ್ರೇಷನ್ನು ಲಾಂಗ್ ಡಿಸ್ಟೆನ್ಸ್ ಆಗಿದೆ, ಅದಕ್ಕೆ ಯಾವುದೋ ಒಂದು ಆ್ಯಕ್ಷನ್ ತೊಗೊಂಡು ಮತ್ತು ನಾವು ಹೆಂಗಿದ್ರೆ ಹಂಗೆ ನಿಮ್ಮ ಪ್ರೀತಿನ ಉಳಿಸ್ಕೊಬೇಕಂತ ನೀವು ನಿರ್ಧಾರ ಮಾಡ್ತಾಯಿದ್ರು. ಸೊ ಇದು ಈ ವಾರ ನೀವು ಮಾಡಿರೋ ತೀರ್ಮಾನ. ಸೊ ನಿಮ್ಗೆ ಎಷ್ಟು ರೆಸನೇಟ್ ಆದರೆ ಅಷ್ಟು ತೊಗೊಳ್ಳಿ.
ಸೊ ಒಂದಂತೂ ನಿಜ, ಇಲ್ಲಿ ನೀವು ಪ್ರೀತಿಸೋ ವ್ಯಕ್ತಿ ಕಡೆಯಿಂದ ನಿಮ್ಗೊಂದು ಬ್ಯಾಲೆನ್ಸ್ ಅನ್ನೋದು ಬರಬೇಕು. ಇವಾಗ ಏನಾದರೂ ನಿಮಗೂ ನೀವು ಪ್ರೀತಿಸೋಂಥ ವ್ಯಕ್ತಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದ್ರೆ, ನೀವು ಅವರು ಇಬ್ಬರು ದೂರ ಆಗಿದ್ರೆ, ಮತ್ತೆ ನೀವು ದೂರ ಆಗಿದ್ರೆ ಮತ್ತೆ ನೀವು ಒಂದಾಗಬೇಕು ಅಂತ ನಿಮ್ಮ ಒಂದಿದೆ. ಅದು ಯಾವುದೇ ಕಾರಣಗಳಿಂದ ದೂರ ಆಗಿರ್ಬೋದು, ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್, ಇಲ್ಲ ಫ್ಯಾಮ್ಲಿ ಗಲಾಟೆನೋ, ಅಥವಾ ಕ್ಯಾಸ್ಟ್ ಇಶ್ಯೂಸೋ, ಅಥವಾ ದುಡ್ಡಿನ ವಿಚಾರಗೆ ಯಾವುದೋ ಒಂದು ವಿಚಾರದಲ್ಲಿ ನೀವು ಇಬ್ಬರು ದೂರ ಆಗಿದೆ, ಅಥವಾ ನಿಮ್ಮನ್ನು ಅವ್ರು ಬಿಟ್ಟೋಗ್ಬಿಡ್ತಾರಂತ ನೀವೇ ಅವರಿಂದ ದೂರ ಆಗಿರ್ಬೋದು, ಅಥವಾ ಅವರು ನಿಮ್ಮನ್ನು ಬಿಟ್ಬಿಡ್ತಾರಂತ ಅವರೇ ದೂರ ಆಗಿರ್ಬೋದು. ಯಾವುದೋ ಒಂದು ವಿಚಾರ ನೀವು ಅಥವಾ ಅವರು ಯಾವುದೋ ಒಂದು ವಿಚಾರ ಅವರು ಯೋಚನೆ ಮಾಡಿ, ಅಥವಾ ನೀವು ಕೆಲಸ ಮಾಡೋಂಥ ವಿಚಾರದಲ್ಲಿ ನೀವು ಕೆಲಸ ಕಳ್ಕೊಂಡಿರ್ಬೋದು. ಸೊ ಎಲ್ಲ ಕಾರಣಗಳಿಂದ ನಿಮ್ಮೊಂದು ಪರ್ಸನಲ್ ಅಥವಾ ನಿಮಗೇನೋ ಆರೋಗ್ಯ ಸಮಸ್ಯೆ ಬಂದು ನೀವು ಅವರಿಂದ ದೂರ ಆಗಿರ್ಬೋದು, ಅಥವಾ ನಿಮಗೂ ಅವ್ರಿಗೂ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಬಂದು ನೀವು ಅವರಿಂದ ದೂರ ಆಗಿರ್ಬೋದು. ಸೊ ಎಲ್ಲ ಕಾರಣಗಳಿಂದ ನೀವು ದೂರ ಆಗಿದ್ರ. ಬಟ್ ಆದರೆ ಈಗ ಸ್ಟಕ್ ಸಿಚುವೇಷನಲ್ಲಿ ಇದ್ದೀರಾ. ಸೊ ಈ ಸ್ಟಕ್ ಸಿಚುವೇಷನಿಂದ ಹೊರಗಡೆ ಬಂದು ಏಸ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರ, ಹೊಸ ಒಂದು ಪ್ರಾರಂಭ ಮತ್ತೆ ಶುರುವಾಗಲೇ ನಿಮ್ಮ ಪ್ರೀತಿಯಲ್ಲ ಅಂತ ನೀವು ಈ ವಾರ ನೀವು ಯೋಚನೆ ಮಾಡ್ತಾಯಿದ್ದೀರ. ಮತ್ತು ಅದಕ್ಕೋಸ್ಕರ ಎಲ್ಲ ತೀರ್ಮಾನ ಕೂಡ ತೊಗೊಬೇಕು, ಒಂದು ಆ್ಯಕ್ಷನ್ ತೊಗೊಬೇಕು, ನೆಕ್ಸ್ಟ್ ಸ್ಟೆಪ್ ತೊಗೊಬೇಕಂತ ನೀವು ಯೋಚನೆ ಮಾಡ್ತಾಯಿದ್ದೀರ. ಸೊ ಇದು ಇವತ್ತಿನ ಟ್ಯಾರೋಟ್ ರೀಡಿಂಗು. ನಿಮ್ಗೆ ಎಷ್ಟು ರೆಸನೇಟ್ ಆದರೆ ಅಷ್ಟು ತೊಗೊಳ್ಳಿ. ಬಟ್ ಈ ವಾರ ಅಂತೂ ನೀವು ಆ್ಯಕ್ಷನ್ ಯಾವುದೋ ಒಂದು ಸ್ಟೆಪ್ ತೊಗೊತೀರಾ. ಅದೇ ಈ ವಾರ ಅಂತೂ ಏನೋ ಸ್ಟಕ್ ಸಿಚುವೇಷನ್ ಐತೆ, ಮತ್ತು ಯೋಚನೆ ಮಾಡ್ತಾಯಿದ್ದೀರಾ, ಬ್ಯಾಲೆನ್ಸ್ ಬರ್ಬೇಕಂತ ತೀರ್ಮಾನ ಮಾಡಿದ್ರೆ, ಮತ್ತು ಆ್ಯಕ್ಷನ್ ತೊಗೊಬೇಕು ಅಂದ್ಕೊಂಡಿದ್ದೀರಾ. ತೊಗೊತೀರಾ ಬಿಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಹೊಸ ಒಂದು ಪ್ರಾರಂಭ ಅನ್ನೋದು ಮಾಡ್ತೀರಾ, ಯಾವುದೋ ಒಂದು ಸ್ಟೆಪ್ ತೊಗೊತೀರಾ ಅಷ್ಟೇ. ಸೊ ಇದು ಇವತ್ತಿನ ರೀಡಿಂಗು. ನಾನು ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.